ಸಿದ್ಧರಲ್ಲಿ ಮಹಾಸಿದ್ಧ ಶಿವಯೋಗಿ, ಹುಬ್ಬಳ್ಳಿ ಸಿದ್ಧಾರೂಢ ಸಿದ್ಧ ಶಿವಯೋಗಿ, ನಮೋ ನಮಃ. ಸಿದ್ಧರಲ್ಲಿ ಮಹಾಸಿದ್ಧ ಶಿವಯೋಗಿ, ಸಿದ್ಧಲಿಂಗೇಶ್ವರ ಸಿದ್ಧ ಶಿವಯೋಗಿ, ನಮೋ ನಮಃ. ಸಿದ್ಧರಲ್ಲಿ ಮಹಾಸಿದ್ಧ ಶಿವಯೋಗಿ, ನಮೋ ನಮಃ. ಕೊಪ್ಪಳದ ವಾಸ ಕವಿ ಸಿದ್ದೇಶ ಆಹಾರವೀರ ಆಹಾರುದ್ರ. ಕೊಪ್ಪಳದ ವಾಸ ಕವಿ ಸಿದ್ದೇಶ ಮಹಿಮೆಯನ್ನು ಕೇಳಿರೆಯ ಕೇಳಿರಿ. ಆಹಾರವೀರ ಆಹಾರುದ್ರ ಕೊಪ್ಪಳ ಜಿಲ್ಲೆ ರಾಪುರ ಗ್ರಾಮದಲ್ಲಿ ಗುರುಲಿಂಗಮ್ಮ ಮಹಾದೇವಯ್ಯ ಉದರ ದಂಪತಿಗಳಲ್ಲಿ ಜನಿಸಿ ಬಂದನು ಗುರುದಯ್ಯ. ಆಹಾರವೀರ ಆಹಾರುದ್ರ ಆಹಾರವೀರ ಆಹಾರುದ್ರ ಕೊಪ್ಪಳದ ಚನ್ನಬಸವ ಶಿವಯೋಗಿಗಳರಿಂದ ಪುಟದ ಮೇಲೆ ಬೆಳಗಿತು ಕೊಪ್ಪಳ. ಆಹಾರವೀರ ಆಹಾರುದ್ರ ಆಹಾರವೀರ ಆಹಾರುದ್ರ ಸತ್ತ ಕರುವನ್ನು ಮರುಜೀವ ಕೊಟ್ಟ ಕವಿ ಸಿದ್ದೇಶ ಹೈದರಾಬಾದ್ ನಿಜಾಮರಿಗೆ ಅಂಬಲಿ ಕುಡಿಸಿ ರೋಗವನ್ನು ಕಳೆದ ಕವಿ ಸಿದ್ದೇಶ. ಅಮಾವಾಸ್ಯೆ ದಿವಸ ಚಂದ್ರನನ್ನು ತೋರಿಸಿದ ಕವಿ ಸಿದ್ದೇಶ. ಪಂಚತನ ನಿವಾರಣೆ ಮಾಡಿಸಿದ ಕವಿ ಸಿದ್ದೇಶ. ಆಹಾರವೀರ ಆಹಾರುದ್ರ ಆಹಾರವೀರ ಆಹಾರುದ್ರ ತ್ರಿವಿಧ ದಾಸೋಹಿ ಮೂರ್ತಿ ಅಭಿನವ ಕವಿ ಸಿದ್ದೇಶ. ದಾಸೋಹಿ ಮೂರ್ತಿ ಅಭಿನವ ಕವಿ ಸಿದ್ದೇಶ. ಶಿಕ್ಷಣ ಪ್ರೇಮಿ ಅಭಿನವ ಕವಿ ಸಿದ್ದೇಶ. ಭಕ್ತರ ಪ್ರೇಮಿ ಅಭಿನವ ಕವಿ ಸಿದ್ದೇಶ. ಮೈಮೇರನ್ನು ಕಣ್ಣನಯ್ಯ ಶಿವಚಿಂತನೆಯಲ್ಲಿ ತವರನ್ನು ಕಣ್ಣನಯ್ಯ. ನಮ್ಮ ಕೊಪ್ಪಳದ ವಾಸ ಕವಿ ಸಿದ್ದೇಶ್ವರ ಮಹಿಮೆಯನ್ನು ಕಣ್ಣನಯ್ಯ. ಕಪ್ಪಳವಾಸ ಶ್ರೀಕಮಠಾಧೀಶ ಶಾಂತ ಶಿವಶಾಂತ ಶಿವಯೋಗಿ ಕೃಪೆಯಾಗ ದೇವ ಶಾಂತ ಶಿವಶಾಂತ ಚಿನ್ಮಯ ಶರಣ ಚನ್ನವೀಯ ಶರಣ ನಿ ಕೃಪೆಯಾಗ ದೇವ ರಾಯಚೂರು ಜಿಲ್ಲೆ ತಾಲೂಕು ಚಿಕ್ಕದಾದ ಹಳ್ಳಿ ಚಿಕ್ಕೇನಕೊಪ್ಪ. ಶ್ರೀ ಚಿಕ್ಕೇನಕೊಪ್ಪದ ಹಿರೇಮಠದ ಮನೆತನದಲ್ಲಿ ಜನಿಸಿ ಶ್ರೀ ಉಜ್ಜಯಿನಿ ಸಿದ್ಧಲಿಂಗ ಶಿವಾಚಾರ್ಯರಿಂದ ಲಿಂಗ ದೀಕ್ಷೆ ಪಡೆದವು. ಕೊಪ್ಪಳ ವಾಸ ಶಾಂತ ಶಿವಶಾಂತ ಶಿವರ ಅನುಗ್ರಹ ಪಡೆದಕ್ಕೆ ತಿಪ್ಪೆಯಲ್ಲಿ ಶಿವಲಿಂಗ ದರ್ಶನ ಮಾಡಿಸಿದ ಶರಣ. ಔಷಧವನ್ನು ಕಳೆದ ಶರಣ. ನೇತ್ರವ ಕೊಟ್ಟ ಶರಣ. ತೀರ್ಥದಿಂದ ಬಸ್ಸನ್ನು ಓಡಿಸಿದ ಶರಣ. ಭಕ್ತರಿಗೆ ಉಡಿ ತುಂಬಿದ ಶರಣ. ಇಂತಪ್ಪ ಶರಣವನ್ನು ಕಂಡನಯ್ಯ. ಬಳಗಾಡು ಶರಣಯ್ಯ ಶರಣ ಶರಣಯ್ಯ. ಗುರು ದೊಡ್ಡ ಬಸವೇಶ್ವರ ಗುರುವೇ ಭೋಪರ.
ನನಗೆ ಮರಣ ಬಾರದಂತ ನಿಗ್ರಹಿಸಲು ಬಿಡ ನನಗೆ ಮರಣ ಬಾರದಂತ ನಿಗ್ರಹಿಸಲು ಬಿಡ ರೈತನ ಬೇಡಿಕೆಯಂತೆ ನಮ್ಮ ಶಿವನು ವರವನ್ನು ದಯಪಾಲಿಸಿದನು. ಜಗನ್ನಾಥನಾದ ಪಂಚಮಂಡ್ರ ಸೂರನ ದೇವತೆಗಳಿಗೂ ಅಷ್ಟದಿಕ್ಪಾಲಕರಿಗೂ ತೊಂದರೆ ಕೊಡುತ್ತಿದ್ದನು. ದೇವತೆಗಳು ಅಷ್ಟದಿಕ್ಪಾಲಕರು ಒಂದುಗೂಡಿ ಕೈಲಾಸಿ ವಾಸಿಯಾದ ಶಂಕರನಿಗೆ ಬಂದರು. ಶಂಕರನು ಬಂದ ಕಾರಣದಿಂದ ಕೇಳಲು, ಶಂಕರನೇ ಹೇಳು, ಪಂಚಮಂಡ್ರ ಸೂರನೆಂಬ ದೈತನು ನಾನಾ ವಿಧವಾಗಿ ತೊಂದರೆ ಕೊಡುತ್ತಿದ್ದನು. ಅದರಿಂದ ನನ್ನನ್ನು ದಮನ ಮಾಡಿ ದೇವತೆಗಳ ಸಂಕಟ ಪರಿಹರಿಸಬೇಕೆಂದು ವಿನ್ನವಿಸಿಕೊಳ್ಳಲು ಶಾಂತ ಮೂರ್ತಿಯಾದ ಶಂಕರನು ಹಿಂದಿರುಗಿಸಿ ಜಂಗಮಾವೇಶಂ ಧರಿಸಿದ ಜಗದ್ರಕ್ಷಕನು ಭೂಲೋಕಕ್ಕೆ ಬರುವ ಸಮಯದಲ್ಲಿ ಮುಂಡ್ರ ಸೂರನು ದಾಳಿಯನ್ನು ಮಾಡುವ ಸಿದ್ಧತೆಯಲ್ಲಿದ್ದನು. ಸೂರನು ಶಿವನನ್ನು ಕಂಡು ಭೇಟಿಯಾದನು. ಶಿವನು ನನ್ನನ್ನು ಗೋರಿಂದ ಚಿಪ್ಪರಿಸಿ ಸುಳ್ಳಿಗಿರಿಂದ ಚಿವಿಟಿ ಧರಣಿಗೆ ಬಿಸಾಡಲು ನಾಥನಾದ ಪಂಚಮಂಡ್ರ ಸೂರನು ಶಿವದೋಂ ಎನ್ನುತ್ತಾ ಜ್ಞಾನ ಮಾಡುತ್ತಾ ತನ್ನ ದೇಹವನ್ನು ಪಾವನ ಮಾಡಬೇಕೆಂದು ಬೇಡಿಕೊಂಡನು. ಆಗ ನಮ್ಮ ಶಿವನು ತನ್ನ ತಲೆ ಬರಡಿಯನ್ನು ತೆಗೆದು ಉಕ್ಕುಳ ಕೊಡವನ್ನು ಮಾಡಿದನು. ಮೊಳಕೆಯನ್ನು ತೆಗೆದು ಉಕ್ಕುಳ ಕೊಡಕ್ಕೆ ಸೆಕೆಯನ್ನು ಕಟ್ಟಿದನು. ಮನೆಯ ನೆಲವನ್ನೇ ತೆಗೆದು ಉಕ್ಕುಳ ಕೊಡಕ್ಕೆ ಕಣಕವನ್ನು ತುಂಬಿದನು. ತನ್ನ ನರಗಳನ್ನು ಕಿತ್ತಿ ಉಕ್ಕುಳ ಕೊಡಕ್ಕೆ ಶಿಂಬೆಯನ್ನು ಕಟ್ಟಿದನು. ಉಕ್ಕುಳ ಕೊಡಕ್ಕೆ ಶಿಂಬೆಯನ್ನು ಕಟ್ಟಿದನು. ರಕ್ತವನ್ನು ತೆಗೆದು ಉಕ್ಕುಳ ಕೊಡಕ್ಕೆ ಎಣ್ಣೆಯನ್ನು ಮಾಡಿ ಶಿರದಲ್ಲಿ ಶ್ರೀಗಿರಿಯ ಲಿಂಗವನ್ನಿಟ್ಟು ನಾಯಕ ಬಡೆಯ
ಭಕ್ತರಿಗೆ ಬೇಡದಂತ ವರಗಳನ್ನು ಕೊಟ್ಟವು. ಹೆಜ್ಜೆ ಹೆಜ್ಜೆಗೂ ತೀರ್ಥ ಪ್ರಸಾದ ಉಂಟು ಉಂಟು. ದ್ರೋಹಿಗಳ ಬಾಯ ಮೇಲೆ ಹೊಡೆಯನ್ನ ತನ್ನ ಮಾಮಗಳ ಚೋರೆ ಬೊಬ್ಬರ. ಶರಣು ಶರಣೆಯರಲ್ಲ ಮತ್ತೆ ತಗಲದೆ ಇತ್ತ ಚಿತ್ತಗೊಟ್ಟು ಕೇಳಿ ಎಲ್ಲ ಈ ಜಗದೊಳಗೆಲ್ಲ ಕುಳಿತರೆ ಬಸವ, ನಡೆದಾಡಿದರೆ ಬಸವ, ಮಲಗಿದರೆ ಬಸವ. ಬಸವ 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 ಎಂಬ ಮೂರಕ್ಷರವನ್ನು ಹಚ್ಚಳಿಯದೆ ನಿಚ್ಚಳವಾಗಿ ಸ್ವಚ್ಛತಾ ಮನಸ್ಸಿಂದ ಹೇಳುವೆನು. ತಗಲದೆ ಇತ್ತ ಚಿತ್ತಗೊಟ್ಟು ಕೇಳಿ ಅಕ್ಷರ ಎತ್ತ ಎನ್ನ ತೊಳಗಿ ಬೆಳಗೋದ ಕಳ್ಳೆ ಬಸವ. ಇದನ್ನು ಅರಿಯದೆ ಬಸವ 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 ಅಂತ ಹೇಗಿರ್ತದೆ ಗೊತ್ತೇ? ಊರೊಳಗಿರುವ ಮಡಿವಾಳರ ಕಟ್ಟೆ ಬಯಲಿಗೆ ಹೋಗಿ, ಊರಾಚೆ ಕೆರೆಗೆ ಹೋಗಿ ಅವನ ಮಡಿಯನ್ನು ಮಾಡಿ ಮೈಲಿಗೆಯನ್ನು ಕತ್ತೆ ಮೇಲೆ ಹೊತ್ತುಕೊಂಡು ಬರ್ತದೆ. ಮತ್ತೆ ಈ ಮಲ್ಲನ್ನು ಹೊತ್ತುಕೊಂಡು ಎನ್ನ ಮುಂದೆ ಬೊಗಳಿದ ನೋಡದೇವ ವೀರೇಶ ಒಬ್ಬರ ನಾವು ಹಾಗೆ ಮಾಡಬಾರದು. ನೀಲಕಂಠ ಸ್ವರೂಪರಾದಂತಹ ಶ್ರೀ ಚಿಕ್ಕೇನಕೊಪ್ಪದ ಚೆನ್ನಮೇದ ಶರಣರು ಆಗಮಿಸಿದ್ದಾರೆ. ಬೇಗನೆ ಬಾಗಿಲು ತೆಗೆಯಿರಿ. ಇದೇನು ನೀಲಕಂಠ ಸ್ವರೂಪರೇ? ಆ ನೀಲಕಂಠನು ನಿನಗೆ ಗೊತ್ತಿಲ್ಲವೇ? ವಿಷಪಾನ ಮಾಡಿರುವನು. ಆ ವಿಷವು ಭೂಮಿಯಲ್ಲಿ ಬಿದ್ದರೆ ಲೋಕ ಸಹಿತ ಉಳಿಯುವಂತಿಲ್ಲ. ಆ ನಮ್ಮ ಶರಣರು ಮಧ್ಯರಾತ್ರಿಯಲ್ಲಿ ಬರುವವರಲ್ಲ. ಬಹುತೇಕ ಈಗ ಬಂದವರು ಯಾವುದೋ ಸುಡುಗಾಡು ಸಿದ್ಧರಾಗಿರಬಹುದು. ಆದ್ದರಿಂದ ನಿಮ್ಮ ಬಗ್ಗೆ ನಮಗೆ ಬಹಳ ಅನುಮಾನ ಬಂದಿದೆ. ಆದ್ದರಿಂದ ನೀವು ನಮ್ಮನ್ನು ಕಾಡದೆ ನಮ್ಮ ನಿದ್ದೆಯನ್ನು ಸುಮ್ಮನೆ ಹಾಳು ಮಾಡಬೇಕು. ನಾವು ಇಂಥ ಅಪರಾತ್ರಿ ವೇಳೆಯಲ್ಲಿ ಬಾಗಿಲನ್ನು ತೆಗೆಯುವುದಿಲ್ಲ. ದಯಮಾಡಿ ನೀವು ಇತ್ತ ಕಡೆ ಸ್ವಲ್ಪ ಚಿತ್ತಗೊಟ್ಟು ಕೇಳಿರಿ. ವಿಕಾರ ಜ್ಞಾನಿಗಳು, ತ್ರಿಲೋಕ ಸಂಚಾರಿಗಳು, ವಿವಿಧ ದಾಸೋಹ ಮೂರ್ತಿಗಳು ಆದ ನಮ್ಮ ಚೆನ್ನಮೇದ ಶರಣರು ನಾಡಿನಲ್ಲಿ ಧರ್ಮೋದ್ಧಾರಕ್ಕಾಗಿ ಹೊಂಬಳ, ಗದಗ, ರೋಣ, ಜಗದೀಶರು, ಅರವಣಿಸಿ, ಬಾಗಲಕೋಟೆ, ಸಂಗಾಳ, ಕದಡಿ, ಹೊನ್ನಾಪುರ, ಹೊಳೆಯಾಲೂರು, ಗಂಗಾವತಿ, ಆಂಧ್ರ, ಬಳ್ಳಾರಿ, ಹಿರೇಬಗನಾಳು, ಹರಪನಹಳ್ಳಿ, ಹಡಳ್ಳಿ, ಕೊಟ್ಟೂರು, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ ಹೀಗೆ ಅನೇಕ
ಧರ್ಮಕ್ಷೇತ್ರಕ್ಕೆ ಅನೇಕ ಗ್ರಾಮಗಳಿಗೆ ಪ್ರಯಾಣ ಮಾಡಿ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಪ್ರಯಾಣ ಮಾಡಿ ಆಯಾ ಭಕ್ತರಿಗೆ ಧರ್ಮೋಪದೇಶ ಮಾಡಿ ಈಗ ಇಲ್ಲಿಗೆ ಬರಬೇಕಾಗಿದೆ. ಈ ವೇಳೆ ಆಯಿತು. ಆದ್ದರಿಂದ ದಯಮಾಡಿ ತಾವು ಬೇಗನೆ ಬಾಗಿಲು ತೆಗೆಯಿರಿ. ನೀವು ಹೇಳುವುದು ಸತ್ಯವಾದರೆ ನಮ್ಮ ಚನ್ನವೀರ ಸೇವಕರು ದಯಮಾಡಿಸುತ್ತಾರೆಂದು ಹೇಳುತ್ತಿದ್ದೀರಲ್ಲ, ಆದರೆ ಅವರು ಒಬ್ಬರೇ ಬಂದಿದ್ದಾರಲ್ಲ, ಅವರ ಸಂಗಡ ಶಿಷ್ಯ ಸಮೂಹ ಎಲ್ಲಿದೆ, ವಾದ್ಯ ಸಮೂಹ ಎಲ್ಲಿದೆ? ಅದರಂತೆ ನಗಾರಿ, ನವಬಟ್ಟು, ಜಾಗಟೆ, ಕಹಳೆ ಅನೇಕ ವಾದ್ಯಗಳು ಶರಣರ ಸಂಗಡ ಇರಬೇಕಲ್ವಾ? ಇದು ನಮಗೆ ದೊಡ್ಡ ಅನುಮಾನ ಆಗಿದೆ. ಆದ್ದರಿಂದ ನಾವು ಬಾಗಿಲನ್ನು ತೆಗೆಯುವುದಿಲ್ಲ. ನೀವು ಕೇಳಿದ ಎಲ್ಲ ವೈಭವ ಭಕ್ತ ಸಮೂಹ ವಾದ್ಯ ಸಮೂಹದೊಂದಿಗೆ ದಯಮಾಡಿಸಿದ್ದಾರೆ. ಬೇಗನೆ ಬಾಗಿಲು ತೆಗೆಯಿರಿ. ಹೌದು, ನೀವು ಹೇಳಿದ್ರಿ, ನಮಗೆ ಕಾಣಿಸಬೇಕಲ್ಲ, ಸರಿಯಾಗಿ ಕೇಳಬೇಕಲ್ಲ. ನೀವು ಕದಾ ಮುಚ್ಚಿದ್ದರಿಂದ ನಿಮಗೆ ಕಾಣುವುದಿಲ್ಲ. ಆದ್ದರಿಂದ ಕದ ತೆಗೆದು ನೋಡಿದರೆ ಸರ್ವವೂ ಕಾಣಬಹುದು. ನೋಡಿರಿ, ಹೆಚ್ಚಿಗೆ ವಾದಿಸುವುದರಿಂದ ಪ್ರಯೋಜನವಿಲ್ಲ. ನಿಮ್ಮ ವಾದ್ಯಗಳಿಗೆ ನಾದ ಸ್ವರಗಳಿಲ್ಲವೇ? ನಿಮ್ಮ ವಾದ್ಯಗಳ ನಾದ ಸ್ವರಗಳನ್ನು ಚೆನ್ನಾಗಿ ಬಾರಿಸಿ ತೋರಿಸಿರಿ. ನಮಗೆ ಕಾಣಿಸುತ್ತಿದ್ದರೂ ಕೇಳಲಿಕ್ಕೆ ಕಿವಿಗಳಿವೆ. ಆದ್ದರಿಂದ ವಾದ್ಯವನ್ನು ಬೇಗನೆ ಬಾರಿಸಿ ತೋರಿಸಿರಿ. ನಿಮ್ಮ ವಾದ್ಯಕ್ಕೆ ನಾದ ಸ್ವರಗಳು ಇದ್ದರೆ ಬೇಗನೆ ಬಾರಿಸಿರಿ. ಹೇಳಿರಿ, ಬಾರಿಸಿ ತೋರಿಸಿರಿ. ಈಗಲಾದರೂ ಬಾಗಿಲನ್ನು ತೆಗೆಯಿರಿ. ನೀವು ಬಾರಿಸಿದ ವಾದ್ಯದ ಸಪ್ಪಳಗಳು ನಮಗೆ ಸರಿಯಾಗಿ ಕೇಳಲಿಲ್ಲ. ಜೋರಾಗಿ ಬಾರಿಸಿ ತೋರಿಸಿರಿ. ಹಾಗೆಯೇ ಈಗಲಾದರೂ ತಾವು ಬಾಗಿಲನ್ನು ತೆಗೆಯಬಹುದಲ್ಲ? ಕ್ಷಮಿಸಿ. ಸಿದ್ಧರಳು ಪ್ರಸಿದ್ಧರಾದ ಪರಶಿವನ ಸ್ವರೂಪಿಯಾದ ಶ್ರೀ ಚಿಕ್ಕೇನಕೊಪ್ಪದ ಚನ್ನೀರ ಶರಣರೇ, ನಾನು ತಿಳಿಯದೆ ಅರಿಯದೆ ಅಜ್ಞಾನದಿಂದ ವಿವಾದ ಮಾಡಿ ಇಲ್ಲಿಯವರೆಗೆ ಬಾಗಿಲನ್ನು ನಿಲ್ಲಿಸಿ ಮಹಾ ಅಪರಾಧ ಮಾಡಿದ್ದೇನೆ. ಆದ್ದರಿಂದ ನನ್ನಿಂದಾದ ತಪ್ಪನ್ನು ಮನ್ನಿಸಿ ನನ್ನನ್ನು ಕಾಪಾಡಿ ಆಶೀರ್ವದಿಸಬೇಕು ದೇವ. ಪ್ರಭುವೇ, ಭಕ್ತರನ್ನು ಕಾಪಾಡು ದೇವ. ಎಲ್ಲ ಭಕ್ತರ ಕಷ್ಟಗಳನ್ನು ಹೋಗಲಾಡಿಸಿ ಕಾಪಾಡಿ ಅವರನ್ನು ಸನ್ಮಾರ್ಗದಲ್ಲಿ ನಡೆಸಬೇಕು ಪ್ರಭು. ಸರ್ವರಿಗೂ ರೈತ ಬಾಂಧವರಿಗೂ ಮಳೆ ಬೆಳೆ ಚೆನ್ನಾಗಿ ಆಶೀರ್ವಾದ ಮಾಡಿ ಕೊಡು ತಂದೆ. ಪ್ರಭು, ದಯಮಾಡಿ ಒಳಗೆ ಆಗಮಿಸಿ. ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ, ಚನ್ನವೀರೇಶ್ವರ ಮಹಾರಾಜ್ ಕಿ ಜೈ, ಶಿವಶಂಕರೇಶ್ವರ ಮಹಾರಾಜ್ ಕಿ ಜೈ, ಜಯ ಪಾರ್ವತೀಶ್ವರ
ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಶ್ರೀನಿವಾಸಾಯ ಮಂಗಳಂ ಮರುಳ ಸಿದ್ಧವಾಸ ಶ್ರೀನಿವಾಸಾಯ ಮಂಗಳಂ ಮರುಳ ಮಹಾದೇವ ಗುರುಸಿದ್ದೇಶ್ವರ ಮಹಾರಾಜ ಕಿ ಶ್ರೀ ಗುರು ಚಂದ್ರವೀರ ಮಹಾರಾಜ ಕಿ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.